ಫೇಸ್ ಡಿಟೆಕ್ಷನ್ ಟ್ರೈನಿಂಗ್ ಫೇಸ್ ಡಿಟೆಕ್ಷನ್ ಮಾಡುತ್ತೆ ಇದು. ಇದಕ್ಕೆ ಏನಂತಂದರೆ ಇಮೇಜ್ ಕ್ಲಾಸಿಫೈಯರ್ ಅಂತ ಮಷಿನ್ ಲರ್ನಿಂಗ್ ಮಾಡ್ಯೂಲಲ್ಲಿ ಅವ್ರು ಏನಂತಂದರೆ ಅವ್ರ ಫೇಸನ್ನು ಏನಂತಂದರೆ ಟ್ರೈನ್ ಮಾಡಿದ್ದಾರೆ. ಸೊ ಅದು ಏನಂತಂದರೆ ಸೊ ನಾವು ಆಫ್ಟರ್ ದ್ಯಾಟ್ ಈಗ ಇದನ್ನು ಎದಕ್ಕೆ ಯೂಸ್ ಮಾಡ್ಬೋದು ಅಂದರೆ ಸ್ಮಾರ್ಟ್ ಅಟೆಂಡೆನ್ಸಿಗೆ ಯೂಸ್ ಮಾಡ್ಬೋದು. ಸೊ ಏನಂತಂದರೆ ಡೈಲಿ ಅವ್ರು ಬಂದ ತಕ್ಷಣ ಸೊ ಅದೇನಂತಂದರೆ ಮಾಡ್ಯೂಲ್ ಏನು ಮಾಡುತ್ತೆ ತಾನೇ ಏನು ಮಾಡ್ಬೋದು ಅಟೆಂಡೆನ್ಸನ್ನು ಮಾಡ್ಬೋದು. ಸೊ ಅದಕ್ಕೆ ಇಲ್ಲಿ ಏನಂತಂದರೆ ಅದನ್ನು ಮಾಡಿದ್ದಾರೆ. ನಮ್ಮ ಮೊದಲನೇ ಬ್ಯಾಚಲ್ಲಿ 25 ಜನ ಮಕ್ಕಳಿದ್ದಾರೆ. ಸೊ ಅದರಲ್ಲಿ ನಾವು AI, ರೋಬೋಟಿಕ್ಸ್, IoT, ಎಂಬೆಡೆಡ್ ಪ್ರಾಜೆಕ್ಟ್ಸನ್ನು ಮಾಡಿಸ್ತಾ ಇದ್ದೇವೆ ಅವರಿಗೆ. AI ನಾವು ಏನಂತಂದರೆ ಮಕ್ಕಳಿಗೆ AI ಬಗ್ಗೆ ಅವೇರ್ನೆಸ್ಸನ್ನು ಬರೆಸಲಿಕ್ಕೆ ಮತ್ತು AI ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇವೆ. ಆಮೇಲೆ ಅವರಿಂದನೇ ಮಾಡೆಲನ್ನು ಟ್ರೈನ್ ಮಾಡಿಸಿ ಅದ್ರ ಮೇಲೆ ಸಾಕಷ್ಟು ಪ್ರಾಜೆಕ್ಟ್ಸನ್ನು ಮಾಡಿಸಿದ್ದೀವಿ. ಈಗ ಫೇಸ್ ರೆಕಗ್ನಿಷನ್ ಇರ್ಬೋದು, ಎಕ್ಸ್ಪ್ರೆಷನ್ ಆಗಿರ್ಬೋದು, ಆಬ್ಜೆಕ್ಟ್ ಡಿಟೆಕ್ಷನ್ ಆಗಿರ್ಬೋದು. ಸೊ ಅದರ ಏನಂತಂದರೆ AI ಅವರಿಗೆ ಪ್ರಾಜೆಕ್ಟ್ಸನ್ನು ಮಾಡಿಸಿದ್ದೇವೆ. ಇನ್ನು IoT ಬಂತು ಅಂದರೆ IoT ನಾವು ರಿಯಲ್ ಟೈಮ್ ಹೋಮ್ ಆಟೋಮೇಷನ್ ಪ್ರಾಜೆಕ್ಟನ್ನು ಯಾವ ಥರ ಮಾಡಬೇಕು ಅಂತ ಕಲಿಸಿದ್ದೇವೆ. ನೆಕ್ಸ್ಟ್ ಇನ್ನು ರೋಬೋಟಿಕ್ಸಲ್ಲಿ ಅವರಿಗೆ ಯಾವ ಥರ ಮೋಟರ್ ವರ್ಕ್ ಆಗುತ್ತೆ, ಅದನ್ನು ಯಾವ ಥರ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಹೇಳಿಬಿಟ್ಟು ಲೈನ್ ಫಾಲೋಯಿಂಗ್ ರೋಬೋಟ್, ಆಬ್ಸ್ಟಕಲ್ ಅವಾಯ್ಡೆನ್ಸ್ ರೋಬೋಟ್, ವಾಯ್ಸ್ ಕಂಟ್ರೋಲ್ ರೋಬೋಟ್ ಅನ್ನು ಮಾಡಿಸಿದ್ದೇವೆ. ನೆಕ್ಸ್ಟ್ ಅದಲ್ಲದೆ ಅವರಿಗೆ ಸೊಸೈಟಿಗೆ ಯೂಸ್ ಆಗೋ ಥರ ಏನಂತಂದರೆ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಮತ್ತು ಸ್ಮಾರ್ಟ್ ನೋಟಿಸ್ ಬೋರ್ಡನ್ನು ನಾವು ಮಾಡಿಸಿದ್ದೇವೆ. ಸೊ ಅದನ್ನು ಅವ್ರು ಏನಂತಂದರೆ ತಮ್ಮ ಮನೆಯಲ್ಲಿ ತಮ್ಮ ಗಾರ್ಡನಲ್ಲಿ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಸೊ ಅದನ್ನೆಲ್ಲ ಅವರಿಗೆ ಟೀಚ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಎರಡೂ ಸ್ಕೂಲ್ನವರು ಪಾಲ್ಗೊಳ್ಬೋದು. ಆ್ಯಂಡ್ ಇದರಲ್ಲಿ 10 ದಿನದ ಶಿಬಿರ ಇದು. ಇದರಲ್ಲಿ ಈಗ ಸದ್ಯದ ಬ್ಯಾಚಲ್ಲಿ ಪರಿವರ್ತನ್ ಗುರುಕುಲ್ ಮತ್ತು JSS ಹುಬ್ಳಿ, ಗೋಕುಲ್ ಸ್ಕೂಲ್ ಹುಬ್ಳಿ ಆ್ಯಂಡ್ ಗದಗ್ ಸ್ಕೂಲ್ನವರು ಮತ್ತು ತುಂಬ ಜನ ಮಕ್ಕಳು ಈ ಫಸ್ಟ್ ಬ್ಯಾಚಲ್ಲಿ ಈಗ ಅದಕ್ಕೆ ಟ್ರೈನಿಂಗನ್ನು ಪಡೆದುಕೊಳ್ತಾ ಇದ್ದಾರೆ. ಒಂದು ಬ್ಯಾಚಲ್ಲಿ ನಾವು 25 ಮೆಂಬರ್ಸ್ದು ಒಂದು ಬ್ಯಾಚನ್ನು ಮಾಡಿದ್ದೀವಿ. ಇದು ಮಾರ್ನಿಂಗ್ 10 to 5ವರೆಗೂ ಇದೆ. ಒಂದು ದಿವಸಕ್ಕೆ ಒಂದು ಬ್ಯಾಚ್ ಮೇಡಮ್? ಒಂದು ದಿವಸಕ್ಕೆ 10 ಡೇಸ್ದು ಒಂದು ಬ್ಯಾಚು. ಅದೇ ಸೇಮ್ ಬ್ಯಾಚ್ ಮಾರ್ನಿಂಗ್ 10 ಇಂದ 5ವರೆಗೂ ಇರುತ್ತೆ. ಒಟ್ಟಾರೆ ಎಷ್ಟು ಹುಡುಗರು ತಾವು ಇದ್ರ ಬಗ್ಗೆ ಇದು ಮಾಡ್ಬೇಕಂತ ಮಾಡಿದ್ರಿ? ಇನ್ನು ಎಷ್ಟು ಬ್ಯಾಚ್ ಆಗುತ್ತೆ? ಇನ್ನು ನಮ್ಮಲ್ಲಿ ಇನ್ನೂ 2 ಬ್ಯಾಚನ್ನು ನಾವು ಪ್ಲಾನಿಂಗಲ್ಲಿ ಇದೆ. ನಮ್ಮದು 2 ಬ್ಯಾಚನ್ನು ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಇದೆ. ನಾವು ಟೋಟಲ್ 100 ಮೆಂಬರ್ಸ್ಗೆ ಟ್ರೈನ್ ಮಾಡಬೇಕು ಅಂತ ನಮ್ಮದು ಟಾರ್ಗೆಟ್ ಇದೆ. ನಾವು AI ಫೇಶಿಯಲ್ ಎಕ್ಸ್ಪ್ರೆಷನ್ ಡಿಟೆಕ್ಟರ್, ಫೇಸ್ ಡಿಟೆಕ್ಟರ್, AI ಚಾಟ್ಬೋಟ್ ಈ ಥರ ಹಲವಾರು ವಿಷಯಗಳನ್ನು ಕಲಿತಿದ್ದೇವೆ. ಏನು ಅನಿಸುತ್ತೆ ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದಕ್ಕೆ? ತುಂಬ ಖುಷಿಯಾಗುತ್ತೆ. ಇದು ತುಂಬ ಚೆನ್ನಾಗಿ ಇದೆ. ರಜೆ ಅಂದರೆ ಸ್ಕೂಲಲ್ಲಿ ಮನೆಯಲ್ಲಿ ಇರ್ತಿದ್ರಿ, ಈಗ ಇದು ಕಂಪ್ಯೂಟರ್ ಕಲಿಯೋದ್ರಿಂದ ತಮಗೇನು ಇದಾಯಿತು? ನಮಗೆ ಇನ್ನೂ ಹೆಚ್ಚು AI ಬಗ್ಗೆ ಮಾಹಿತಿ, AI ಹಾಗೂ ರೋಬೋಟಿಕ್ಸ್ ಬಗ್ಗೆ ಹೆಚ್ಚು ಮಾಹಿತಿ ಸಿಕ್ಕಿದೆ. ಖುಷಿ ಆಗುತ್ತೆ. ಹಾಂ, ತುಂಬ. ನಾವು ಇಲ್ಲಿ AI ಮತ್ತು ರೋಬೋಟಿಕ್ಸನ್ನು ಕಲಿತೆವು. ನಾವು ಮೊದಲನೇ ದಿನ ಮತ್ತು 2ನೇ ದಿನ ಕೋಡಿಂಗನ್ನು ಕಲಿತು 1-2 ಗೇಮ್ಸ್ಗಳನ್ನು ಮಾಡಿದೆವು. ನೆಕ್ಸ್ಟ್ ಏನು ಅನಿಸುತ್ತೆ ಇದ್ರ ಬಗ್ಗೆ ನಿನಗೆ? ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡುತ್ತಿದ್ದಾರೆ. ನಮಗೆ ರೋಬೋಟಿಕ್ಸ್ ಬಗ್ಗೆ ಭಾಳ ಜ್ಞಾನವೂ ಬಂದಿದೆ ಇಲ್ಲಿ ಬಂದ ನಂತರ. ನಿಮ್ದು ಯಾವ ಸ್ಕೂಲು? ಅಲ್ಲೆಲ್ಲ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇತ್ತು ನಿಮ್ಗೆ ಮೊದಲಾಗ? ನಮ್ಮದು RNS ವಿದ್ಯಾನಿಕೇತನ್. ನಾವು ಅಲ್ಲಿ ಫೈಲ್ಸ್ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಕಲಿತಿದ್ವಿ. ಅಲ್ಲಿ ನಮಗೆ ಕೋಡಿಂಗ್ ಬಗ್ಗೆ ಏನೂ ಜ್ಞಾನವಿದ್ದಿದ್ದಿಲ್ಲ. ಇಲ್ಲಿ ಬಂದ ಮೇಲೆ ನಾವು ಕೋಡಿಂಗನ್ನು ಕಲಿತೆವು. ಮತ್ತು ಇವೆಲ್ಲ AI ಏನೇನು ಕಲ್ತ್ರಿ? AI ಟೆಕ್ನಾಲಜಿಯಲ್ಲಿ ಏನೇನು ಕಲ್ತ್ರಿ? ಏನೇನು ಯೂಸ್ ಆಯ್ತಂತ? ನಾವು AI ಇಂದ ಕೆಲವೊಂದು ರೋಬೋಟ್ಸ್ಗಳನ್ನು ಮಾಡಿದೆವು. ಅವು ತನ್ನ ದಾರಿಯನ್ನು ತಾವೇ ಹುಡುಕಿಕೊಳ್ಳುತ್ತಿದ್ದವು ಮತ್ತು ಬ್ಲ್ಯಾಕ್ ಪಾತ್ ಅನ್ನು ಫಾಲೋ ಮಾಡುವ ಒಂದು ರೋಬೋಟ್ ಅನ್ನು ಮಾಡಿದೆವು. ಸ್ಮಾರ್ಟ್ ಡಸ್ಟ್ಬಿನ್ ಅನ್ನು ಕೂಡ ಮಾಡುತ್ತಿದ್ದೆವು. Firstly, we have learned so many things in summer camp. We have played so many games and we have learned English grammar, figures of speech, parts of speech and tenses, WH questions, vocabularies and another sir had came and they have taught us about personality development and team building, and we have played so many games related to the topic of team building. And we have enjoyed so much, and I have enjoyed so much in this summer camp, in GTTC summer camp.